ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಮಾಡ್ಬಾಳ್ ಜಯರಾಮ್ರವರ ನೇತೃತ್ವದಲ್ಲಿ ದೊಡ್ಡಿ ಲಕ್ಷ್ಮಣ್, ದೊಡ್ಡಯ್ಯ, ವನಜಾರವರುಗಳು ಸೇರಿ ಸುದ್ದಿಗೋಷ್ಠಿಯನ್ನು ನಡೆಸಿ ಸದನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿರುವುದನ್ನು ಖಂಡಿಸಿ ಅಮಿತ್ ಶಾ ಕೂಡಲೇ ರಾಜೀನಾಮೆ ಕೊಡಬೇಕು, ಇಲ್ಲವಾದಲ್ಲಿ ಇದರ ಬಗ್ಗೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ನೀವು ದೇವ್ರ ಜಪ ಮಾಡಿದರೆ ನಿಮಗೆ ಸ್ವರ್ಗದಲ್ಲಿ ಮುಕ್ತಿಯಾದರೂ ಸಿಗ್ತಾಯಿತ್ತು. ಅಂಬೇಡ್ಕರ್ನಿಂದ ನೀವು ನಾಟಕ ಆಡ್ತಾ ಇದ್ದೀರ. ಅಂಬೇಡ್ಕರ್ ಹೆಸರಿನಲ್ಲಿ ಕಾಂಗ್ರೆಸ್ನವರು ನಾಟಕದವರು ಅಂತಕ್ಕಂಥ ಅತ್ಯಂತ ಬೇಜವಾಬ್ದಾರಿಯ ಹೇಳಿಕೆಯನ್ನು ಕೊಡ್ತಾರೆ. ಇವತ್ತು ಅವರು ಈ ದೇಶಕ್ಕೆ ಒಬ್ಬ ಗೃಹ ಸಚಿವರಾಗಿ ಕಾನೂನನ್ನು ಪಾಲನೆ ಮಾಡಬೇಕಾಗಿದ್ದವರು ಇದು ದೇಶಾದ್ಯಂತ ಇವತ್ತು ದಂಗೆ ಹೇಳುವಂಥ ಪರಿಸ್ಥಿತಿಗೆ ಕಾರಣೀಭೂತರಾಗಿದ್ದಾರೆ. ಇದನ್ನು ನಾವು ಅತ್ಯಂತ ಖಂಡನೀಯವಾದ ಮಾತುಗಳು. ಅವರ ವಿರುದ್ಧ ಅವರು ರಾಷ್ಟ್ರಪತಿಗಳು ಅವರ ರಾಜೀನಾಮೆಯನ್ನು ಕೂಡಲೇ ಪಡಿಬೇಕು. ಅವರು ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಚಾರ. ಅವರು ಅಂಬೇಡ್ಕರ್ ವಿರೋಧಿಗಳಾದರೆ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ನಂಬಿಕೆ ಇಲ್ಲ. ಅವರು ರಾಜೀನಾಮೆ ಕೊಟ್ಟು ಅವರು ಹೋರಾಟ ಮಾಡಲಿ. ಅವ್ರ ವಿರುದ್ಧ ನಾವು ಪ್ರತಿನಿತ್ಯ ಒಂದು ಹೋರಾಟವನ್ನು ಮಾಡುವಂಥ ಕೆಲಸವನ್ನು ಇಡೀ ದೇಶಾದ್ಯಂತ ಇವತ್ತು ಚಳವಳಿ ನಡೀತಾ ಇದೆ. ಇವತ್ತು ಏನಾಗಿದೆ ಈ ದೇಶದ ಪರಿಸ್ಥಿತಿ, ನಾವು ಹಾಕೊಳ್ಳೋ ಬಟ್ಟೆ, ನಾವು ಹಾಕೊಳ್ಳೋವಂಥ ವಾಚು, ನಾವು ಹಾಕೊಳ್ಳೋವಂಥ ಬ್ಯಾಗು, ಹಾಕೊಳ್ಳೋಂಥ ಬೂಟು, ಚಪ್ಪಲಿ, ಇದ್ರ ಬಗ್ಗೆ ನಿರ್ಬಂಧ ಹೇಳುವಂಥದ್ದು. ನಿನ್ನೆ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಒಂದು ಪ್ಯಾಲೆಸ್ತೇನ್ ಅನ್ನೋ ಬ್ಯಾಗ್ ಹಾಕಿದ್ರೆ ನಿಮಗೆ ಆಗಿದ್ದಂಥ ಅವಮಾನ ಏನು? ಬಾಂಗ್ಲಾದೇಶ ಅನ್ನೋವಂಥ ಹೆಸರಿರೋವಂಥ ಒಂದು ಬ್ಯಾಗ್ ಹಾಕಿದ್ರೆ ನಿಮಗಾಗಿರೋವಂಥ ಅನ್ಯಾಯ ಏನು? ಇವತ್ತು ನಾವು ಹೊರದೇಶಗಳಿಂದ ತಯಾರಾಗೋಂಥ ಏರೋಪ್ಲೇನಲ್ಲಿ ಓಡಾಡ್ತಾ ಇದ್ದೀವಿ. ಹೊರದೇಶದಲ್ಲಿ ತಯಾರಾಗೋಂಥ ವಸ್ತುಗಳನ್ನ ಬಳಸ್ತಾ ಇದ್ದೀವಿ. ವಿದೇಶದಲ್ಲಿ ತಯಾರಾಗೋಂಥ ಆಹಾರ ಉತ್ಪನ್ನಗಳನ್ನ ನಾವು ಸೇವನೆ ಮಾಡ್ತಾ ಇದ್ದೀವಿ. ವಿದೇಶದಲ್ಲಿ ತಯಾರಾಗೋಂಥ ಔಷಧಿ ಮಾತ್ರೆಗಳನ್ನ ನಾವು ಸೇವನೆ ಮಾಡ್ತಾ ಇದ್ದೀವಿ. ಇದ್ರ ವಿರುದ್ಧ ನೀವು ಮಾತಾಡಿದ್ದೀರಾ? ಒಬ್ಬ ಹೆಣ್ಮಗಳು ಸಂಸತ್ಗೆ ಮೊದಲನೇ ಬಾರಿಗೆ ಪ್ರವೇಶ ಮಾಡಿದಾಗ ಅವ್ರು ಹಾಕಿರೋ ಬ್ಯಾಗು, ಅವ್ರ ಕಟಿಂಗು, ಇದನ್ನೆಲ್ಲ ನೀವು ಟೀಕೆ ಮಾಡ್ತೀರಾ ಅಂದರೆ ಈ ದೇಶದ ಪ್ರಜಾಪ್ರಭುತ್ವದ ನೀವು ತೀವ್ರ ವಿರೋಧಿಗಳು. ನೀವು ಈ ದೇಶವನ್ನು ಆಳಕ್ಕೆ ಲಾಯಕ್ಕಲ್ಲ ಅಂತ ನಾನು ಮಾಗಡಿ ತಾಲೂಕಿನ ಎಲ್ಲ ದಲಿತರ ಪರವಾಗಿ ಅಮಿತ್ ಶಾ ಅವರವರು ಮತ್ತು ನರೇಂದ್ರ ಮೋದಿಯವರ ವಿರುದ್ಧ ನಾನು ವಿರೋಧವನ್ನು ವ್ಯಕ್ತಪಡಿಸ್ತಾ ಈ ಹೇಳಿಕೆಯನ್ನು ನೀಡ್ತಾ ಇದ್ದೀನಿ. ಧನ್ಯವಾದಗಳು. ಇವತ್ತು ಏನು ನಮ್ಮ ಮಾಗಡಿ ತಾಲೂಕಿನಲ್ಲಿ ಇವತ್ತು ಒಂದು ನಿಮ್ಗೆ ಒಂದು ಹೇಳಿಕೆ ಕೊಡ್ತಾ ಇದ್ದೀವಿ ಅಂದರೆ ಇದು ದೊಡ್ಡ ವಿಷಯ. ಇದು ಈ ಶ್ರೇಣೀಕೃತ ಭಾರತದಲ್ಲಿ ವ್ಯವಸ್ಥೆ ಇದರಲ್ಲಿ ಎಲ್ಲ ಜಾತಿ ಜನಾಂಗದವ್ರಿಗೂ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಹಕ್ಕಿದೆ. ನಮಗೆ ಹಕ್ಕನ್ನ ಏನಾರ ತಂದುಕೊಟ್ಟಿತ್ತು ಅಂತಂದರೆ ನಾವು ಊರಿನ ಆಚೆ ಇದ್ದಂಥ ಜನನ ಊರೊಳಗೆ ಕರ್ಕೊಂಬಂದ್ರೆ ಆ ಸಂವಿಧಾನ ಬರೆದಂಥ ವ್ಯಕ್ತಿ ಅವರು ಅಂಬೇಡ್ಕರ್. ಅವ್ರು ಏನಾರ ಸಂವಿಧಾನ ಬರೀದಲ್ಲಿ ಹೋಗಿದ್ರೆ ನಾವು ಇದನ್ನು ಖಂಡಿಸ್ಬೇಕಾಗಿರೋರು ಎಲ್ಲ ಕಮ್ಯುನಿಟಿಯವರು, ಬರೀ ದಲಿತರು, SC STಗಳು ತಪ್ಪದು. ಎಲ್ಲ ಕಮ್ಯುನಿಟಿಯವರು ಎಲ್ಲ ಏನು ಕಾನೂನು ಬೇಕಾಗಿರೋರು ಎಲ್ಲರೂ ಖಂಡಿಸುವಂಥ ವಿಷಯ ಇದು. ಅಂಬೇಡ್ಕರ್ನ ಜಪಿಸಿದ್ರೆ ಅದರೊಳಗೆ ಏನೂ ಬರೋಲ್ಲ, ಈ ನೀವು ದೇವ್ರನ್ನ ಮಾಡಿರಿ ಅಂತ. ಈ 3,300 ಕೋಟಿ ಏನೋ ದೇವ್ರುಗಳವೆ. ಯಾವ ದೇವ್ರನ್ನ ಹಿಡ್ಕೊಬೇಕು ನೀವು ಅಂತಲೂ ಹೇಳಿದ ನಮಗೆ. ಇಂಥ ದೇವ್ರು ಮಾತ್ರ ಹೇಳಿ ನೀವು ಪುನರ್ಜನ್ಮ ಆಗ್ತೀರಿ, ಇಲ್ಲ ಸ್ವರ್ಗಕ್ಕೆ ಹೋಗ್ತೀರಿ ಅಂತ. ಅಮಿತ್ ಶಾರಿಗೆ ಗೊತ್ತು ಸ್ವರ್ಗ ನರಕ ಅಂತ. ಇಲ್ಲಿ ಒಳ್ಳೇದು ಮಾಡಿದ್ರೆ ಸ್ವರ್ಗ, ಕೆಟ್ಟದ್ದು ಮಾಡಿದ್ರೆ ನರಕ ಅಂತ ಇಲ್ಲೇ ಗೊತ್ತಾಗ್ಬಿಡ್ತದೆ. ಇವ್ರಿಗೆ ಸ್ವರ್ಗಕ್ಕೆ ಯಾವತ್ತು ಹೋಗಿದ್ರು ಇವರು? ಹೋಗಿ ಅಲ್ಲಿ ನೋಡ್ಕೊಂಬಂದ್ರ ಇವರು ಹೋಮ್ ಮಿನಿಸ್ಟ್ರಾಗಿ ಏನಾರ ಅಥವಾ ಪೊಲೀಸ್ನವ್ರ ಜೊತೆಗೆ ಹೋಗಿದ್ರೆ ಹಂಗೆ? ಅದನ್ನು ನಮಗೆ ಕ್ಲಾರಿಫೈ ಇಲ್ಲ. ಆದರೆ ಅವ್ರು ಬಾಯಿ ತಪ್ಪು ಬಂದವರು ಇಲ್ಲ ಒಂದು ಮೊದಲಿಂದ ಅವ್ರಿಗೆ ಅಂಬೇಡ್ಕರ್ ಕಂಡ್ರೆ ಆಗಲ್ಲ, ಅದರಲ್ಲೂ ಅಸ್ಪೃಶ್ಯರು ಕಂಡ್ರೆ ಆಗಲ್ಲ. ಅದು ಕಮ್ಯುನಿಟಿ ಅವರು RSSನವ್ರ ಬುದ್ಧಿನೇ ಹಂಗೆ. ಅದಕ್ಕೋಸ್ಕರ ಕೋಮುವಾದಿಗಳು ಅಂತ ಹೇಳಿರೋದು ಅವರೆಲ್ಲ ಗೊತ್ತು. ಗಾಂಧೀಜಿನೇ ಸೂಟ್ ಮಾಡಿ ಕೊಂದಂಥ ವ್ಯಕ್ತಿಗಳು ಅವ್ರಿಗೆ. ಈ ಭಾರತದ ಒಂದು ಶ್ರೇಣೀಕೃತ ಭಾರತದಲ್ಲಿ ಎಲ್ಲ ಜನಾಂಗ ಒಂದು ಎಲ್ಲ ಸರಿಸಮಾನ ಅನ್ನೋದಕ್ಕೆ ಅವರು ಕೇಳಲ್ಲ. ಕಾರಣ ಇಷ್ಟೇ, ನಮಗೆ ನಿಮಗೆಲ್ಲ ಗೊತ್ತು. ಆ ಮಣಿಪಾಲ್ನಲ್ಲಿ ಹತ್ಕೊಂಡು ಉರಿತು ಸತ್ತರು ಎಲ್ಲ ಆಯಿತು, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೆ ಇವರು. ಕಾರಣ ಏನು ಅಂತಂದರೆ ಅಲ್ಲಿ ಅಮಾಯಕ ಸತ್ತಿದ್ದ ಬಗ್ಗೆ ಅವ್ರಿಗೆ ಕನಿಕರಿಲ್ಲ. ಅದೇನೇ ನಾವು ಮೊನ್ನೆ ಏನು ಸದನದಲ್ಲಿ ಅವರು ರಾಜ್ಯಸಭೆ ಸದನದಲ್ಲಿ ಅಪ್ಪ ಮಾತಾಡಬಾರ್ದಾಗಿತ್ತು. ಅವ್ರಿಗೂ ಒಬ್ಬ
ಈ ದೇಶದ ಗೃಹ ಮಂತ್ರಿ ಇದ್ದಾರೆ. ಬಟ್ ಏನು ಮಾತಾಡ್ತಾ ಇದ್ದೀನಿ ಮಾತಾಡಬಾರ್ದು ಅನ್ನೋದು ಗೊತ್ತಿಲ್ಲದೇ ಉಡಾಪೆ ಥರ ಮಾತಾಡೋದ್ರಿಂದ ಇದು ಭಾರಿ ತಪ್ಪಾಗ್ತದೆ. ಇದು ನಮ್ಮ ಭಾರತದಲ್ಲಿ ಖಂಡಿಸ್ತಾ ಇಲ್ಲ, ಇವತ್ತು ಹೊರದೇಶದಲ್ಲಿ ಖಂಡಿಸ್ತಾರೆ ಈ ವಿಷಯಗಳನ್ನ. ಯಾಕೆಂದರೆ ಅಂಬೇಡ್ಕರ್ನ ಜ್ಞಾನೋದಿನ ಇವತ್ತು ಅಂತ ಇಟ್ಕೊಂಡವ್ರೆ, ಅಂಬೇಡ್ಕರ್ನ ಪಾರ್ಲಿಮೆಂಟ್ನಲ್ಲಿ ರಷ್ಯಾದ್ರು ಇಟ್ಕೊಂಡವ್ರೆ. ಎಲ್ಲರೂ ಅಂಬೇಡ್ಕರ್ ಬಗ್ಗೆ ಅತಿ ಗೌರವ ಇದೆ. ಅಂಬೇಡ್ಕರು 35 ಡಿಗ್ರಿ ತಗೊಂಡು ಪಾಸ್ ಮಾಡಿದಂಥವ್ರು. ಸಂವಿಧಾನನ ಅವ್ರು ಬರೆದಿರೋದ್ರಿಂದ ಈ ಸಂವಿಧಾನನ ಪ್ರತಿಯೊಬ್ಬರು ಒಪ್ಕೊಂತಾರೆ. ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವಮಾನವ ಅಂತ ಹೇಳ್ತಾರೆ. ಒಂದು ಜಾತಿ ಸೀಮಿತ ಇಲ್ಲ, ಅಂಥವ್ರನ್ನ ನಾವು ನೆನೆಬಾರ್ದು. ಅಂದರೆ ಈ ಕಾನೂನು ಮಾಡೋರಲ್ಲ ಸಂವಿಧಾನನ ಸೂಟ್ ಹಾಕ್ಬಿಡ್ಬೇಕಪ್ಪ ಅಲ್ಲೇ. ಇವತ್ತು ಯಾಕೆ ಏನು ಕಟ್ಕೊಡ್ತಾರೆ, ಇವರೇ ಒಂದು ಸಂವಿಧಾನ ರಚನೆ ಮಾಡ್ಬೋದು. ಅವಾಗ ಮನುಧರ್ಮ ಬರ್ತದೆ, ಅವಾಗ ಮಾಮೂಲಿ ಮಾಡಬೇಕು ಅಂತಲೇ ಅವ್ರು ಇರೋದು. ಅದಕ್ಕೋಸ್ಕರನೇ ಇದನ್ನೆಲ್ಲ ಬಿಟ್ಬಿಟ್ಟು ಅವ್ರು ಏನು ಮಾಡಬೇಕು ಅಂತಂದರೆ ದೇಶದ ಅಭಿವೃದ್ಧಿ, ಇಲ್ಲಿ ದೇಶದಲ್ಲಿ ಆಗುವಂಥ ಒಂದು ಈ ಕೆಟ್ಟ ಒಂದು ಭ್ರಷ್ಟಾಚಾರ ಇವನ್ನೆಲ್ಲ ತೊಳಗ್ಸೋದು ಅದನ್ನು ಮಾಡಬೇಕೆ ಹೊರತು ಅಂಬೇಡ್ಕರ್ದಂಥ ಮಹಾನುಭಾವನ್ನ ಟೀಕೆ ಮಾಡೋವಂಥ ಕೆಪಾಸಿಟಿ ಅವ್ರಿಗಿಲ್ಲ. ಟೀಕೆ ಮಾಡಬಾರ್ದು ಮಾಡೋಕ್ಕೆ. ಯಾಕೆಂದರೆ ಅಂಬೇಡ್ಕರಲ್ಲಿ ಅಮಿತ್ ಶಾಗೂ ನಮ್ಮ ಅಂಬೇಡ್ಕರ್ಗೆ ಒಂದು ಮುಗ್ಗರಿಗೆ ಸರಿ ಸಮಾನ ಇಲ್ಲ. ಅಂಥವ್ರು ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ಅಂತಂದರೆ ಇದು ನಿಜವರೆಗೂ ಖಂಡಿಸಬೇಕು. ಯಾಕೆಂದರೆ ಇದನ್ನು ಪ್ರತಿಯೊಬ್ಬರು ಖಂಡಿಸ್ತಿದ್ದೀವಿ. ನಾವು ನಮ್ಮ ತಾಲೂಕಿನಿಂದ ಎಲ್ಲ ಸಂಘಟನೆಯ ಮುಖಂಡರುಗಳು ಸೇರಿ ಇದನ್ನು ಖಂಡಿಸ್ತಾ ಇದ್ದೀವಿ ಅಂತ ನಾನು ಹೋಗ್ಲಿಂದ ಹೇಳ್ತೀನಿ. ಇದೇ ಥರ ಏನಾದ್ರು ಮುಂದುವರೆದ್ರೆ ನಾವು ಪ್ರತಿಭಟನೆಗಳನ್ನ ಹಮ್ಮಿಕೊಂಡು ಉಗ್ರ ಹೋರಾಟ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ. ಉತ್ತರ ಭಾರತದಲ್ಲಿ ಏನು ವಿಶ್ವಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಮ್ಮ ಗೃಹ ಮಂತ್ರಿಗಳು ಮಾತಾಡಿರೋದು ಖಂಡನೀಯ. ಈ ದೇಶದಲ್ಲಿ ಎಲ್ಲ ವಿಶ್ವದಲ್ಲಿ ಭೂಪಟದಲ್ಲಿರ್ತಕ್ಕಂಥ ಈ ನಮ್ಮ ಸಂವಿಧಾನವನ್ನು ಎಲ್ಲ ರಾಷ್ಟ್ರಗಳು ಬಳಸ್ಕೊಂಡು ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ನಮ್ಮ ಅಮಿತ್ ಶಾ ಅವರು ಜ್ಞಾನ ಇದೆಯೋ ಜ್ಞಾನ ಇಲ್ವೋ ಗೊತ್ತಿಲ್ಲ ಅವರಿಗೆ, ಅಂಥ ವಿಶ್ವಮಾನವನನ್ನು ಕಡೆಗಣಿಸಿ ಆ ರೀತಿ ಅದು ನಮ್ಮ ಸಂವಿಧಾನದ ಭಾರತ ರಾಷ್ಟ್ರದ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ರಾಜ್ಯಸಭೆಯಲ್ಲಿ ಮಾತಾಡಿರೋದು ಖಂಡನೀಯ. ಅವರಿಗೆ ಎಲ್ಲ ರಾಜ್ಯಗಳಿಂದ ಅವರು ಬಹಿಷ್ಕಾರ ಹಾಕಿ ಅವರು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡದಿದ್ದರೆ ದೇಶಾದ್ಯಂತ ಹೋರಾಟ ಆಗ್ತದೆ. ಅವರು ಏನು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವರ ಮನದಲ್ಲಿ ಆಳದಲ್ಲಿರ್ತಕ್ಕಂಥ ಮನಸ್ಸನ್ನು ತಿಳಿಸಿದ್ದಾರೆ. ಅದನ್ನು ಪ್ರಧಾನಿಗಳು ಸಮರ್ಥಿಸ್ಕೊಂಡಿದ್ದಾರೆ. ಇಂಥ ಪ್ರಧಾನಿ ದೇಶದಲ್ಲಿ ಬರಬಾರ್ದು, ಈ ರಾಷ್ಟ್ರದಲ್ಲಿ ಇರಬಾರ್ದು. ಏನು ಪ್ರಧಾನಮಂತ್ರಿಗಳು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅವರ ಮಾತನ್ನು ಖಂಡಿಸಬೇಕಾಗಿತ್ತು. ತಪ್ಪಾಗಿದ್ದರೆ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಕ್ಕಂಥ ಪ್ರಧಾನಿಗಳು ಅವರು ಸಮರ್ಥಿಸ್ಕೊಂಡಿದ್ದಾರೆ. ಈ ದೇಶದ ಆಳ್ತಕ್ಕಂಥ ಈ ನಮ್ಮ ಮೋದಿಯವರು ಮತ್ತು ಅಮಿತ್ ಶಾ ಅವರು ಈ ಜಾತೀಯತೆಯನ್ನು ತುಂಬಿ ತುಳ್ಕಾಡೋಕ್ಕೆ ಇದು ಒಂದು ಕಾರಣ. ಈ BJP ಸರ್ಕಾರವನ್ನು ಈ ದೇಶದಿಂದ ಕಿತ್ತೊಗಿಬೇಕು. ಆವಾಗ ಈ ಪ್ರಜಾಪ್ರಭುತ್ವಕ್ಕೆ ಒಂದು ಶಕ್ತಿ ಬರ್ತದೆ. ಈ ದೇಶದಲ್ಲಿ ಬಡ ಜನತೆ ಎಲ್ಲ ಜನಾಂಗಕ್ಕೂ ಒಳ್ಳೆ ನೆಮ್ಮದಿಯಿಂದ ಜೀವನ ಮಾಡೋಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಅವರ ಹೇಳಿಕೆಯನ್ನು ಖಂಡಿಸ್ತಾ ಇದ್ದೀವಿ. ಮಾತಾಡಿದ್ದಾರೆ, ತುಂಬ ವಿಚಾರಗಳನ್ನ ಮಾತಾಡಿದ್ದಾರೆ. ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಏನು ಮಾತಾಡಿದ್ದಾರೆ, ಅಂಬೇಡ್ಕರ್ ಅಂತ 5-6 ಬಾರಿ ಹೇಳಿ ಒಂದು ಅವೇಳನವಾದಂಥ ವಿಕೃತ ಮನಸ್ಸಿಂದ ಹೇಳಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನಮ್ಮ ತಾಲೂಕಿನಾದ್ಯಂತ ನಾವು ಅವರ ಪರವಾಗಿ ನಾವು ವಿರೋಧಿಸ್ತಾ ಇದ್ದೀವಿ. ಅಮಿತ್ ಶಾ ಅವರ ಹೇಳಿಕೆಯನ್ನು ನಮಗೆ ದೇವರು ದಿಂಡ್ರು ಅನ್ನೋದು ಅವರವರ ಭಕ್ತಿಗೆ ಸೇರಿದ್ದು, ಆದರೆ ಅದನ್ನು ಮಾತಾಡುವಂಥ ಅವಶ್ಯಕತೆ ಅಮಿತ್ ಶಾ ಅವ್ರಿಗೆ ಇರಲಿಲ್ಲ. ಅದನ್ನು ಸಮರ್ಥನೆ ಮಾಡ್ಕೊಂಡಿರ್ತಕ್ಕಂಥ ಮೋದಿ ಸಾಹೇಬ್ರಿಗೂ ನಾವು ಹೇಳುವಂಥದ್ದು ಅದು ಹೆಂಗೆ ಸಮರ್ಥನೆ ಮಾಡ್ಕೊಂಡು ಇವತ್ತು ನಾವಿಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ, ಉಸಿರಾಡ್ತಾ ಇದ್ದೀವಿ. ನಮ್ಮ ಧೀರಮ್ಮನವರು ಹೇಳುವಾಗ ಮಾತಾಡುವಾಗ ಭಾಳ ಸ್ಪಷ್ಟವಾಗಿ ಹೇಳಿದ್ರು, ನಾವು ಹಾಕೊಳ್ಳುವಂಥ ಬಟ್ಟೆ, ನಾವು ಉಸಿರಾಡುವಂಥ ಗಾಳಿ, ನಾವಿವತ್ತೊಂದು ವೇದಿಕೆಯಲ್ಲಿ ಕೂತ್ಕೊಳ್ತಾ ಇದ್ದೀವಿ, ಮುಕ್ತವಾಗಿ ಮಾತಾಡ್ತಾ ಇದ್ದೀವಿ ಅಂದರೆ ಇದಕ್ಕೆಲ್ಲ ಕಾರಣ ನಮ್ಮ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಮತ್ತು ನಾವು ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು. ಇಂಥ ಒಂದು ಸನ್ನಿವೇಶದಲ್ಲಿ ಇವತ್ತು ಪ್ರಧಾನಿಯವರು ಮತ್ತು ಗೃಹ ಸಚಿವರಾಗಿರೋವಂಥದ್ದು ಸಂವಿಧಾನದ ಅಡಿಯಲ್ಲಿದೆ. ಅದು ಯಾವುದೋ ಒಂದು ಇದರಿಂದ ಏನೋ ಆಗ್ಬಿಟ್ಟಿಲ್ಲ. ಅವರು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಈ ಒಂದು ಜವಾಬ್ದಾರಿಯುತವಾದಂಥ ಸ್ಥಾನಮಾನದಲ್ಲಿರ್ತಕ್ಕಂಥ ಅಮಿತ್ ಶಾ ಅವರು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಯಿತು. ಅವರು ಹಿಂದಿಂದನೂ ಮನುವಾದವನ್ನು ಸೃಷ್ಟಿ ಮಾಡ್ತಾ ಮನುವಾದದ ಅಡಿಯಲ್ಲಿ ಅವರು ಏನು ಇವತ್ತು ರಾಜ್ಯಭಾರವನ್ನು ಮಾಡ್ತಾ ದೇಶವನ್ನು ಹಿಡಿದಿರ್ತಕ್ಕಂಥ ಒಂದು ಹಿನ್ನೆಲೆ ಒಳಗಡೆ ಇವತ್ತು ಅವರು ಮಾತಾಡ್ತಾ ಇರೋಂಥದ್ದು ಏನು, ಅಂಬೇಡ್ಕರ್ ಅಂದರೆ ಅದನ್ನು ಕೂಡ ಓಪನ್ ಸ್ಟೇಟ್ಮೆಂಟ್ ಆಗಿ ಕೊಡ್ತಾರೆ ಒಂದು ರಾಜ್ಯಸಭೆ ಸಭೆಯಲ್ಲಿ ಇತ್ತಂದರೆ ಇನ್ನೆಷ್ಟು ಅಂಬೇಡ್ಕರ್ ಬಗ್ಗೆ ಅವರಿಗೆ
ಒಂದು ವಿಷವನ್ನು ತುಂಬಿಕೊಂಡಿರಬಹುದು. ಈ ಹೇಳಿಕೆ ಇಲ್ಲಿಗೆ ನಿಲ್ಲಲ್ಲ ಸರ್. ಅವ್ರು ಏನೇ ಕೊಟ್ಟಿದ್ರು ಹೇಳಿಕೆಗಳನ್ನ ನಾವೆಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ದೀವಿ. ಇದು ಇವತ್ತೆಲ್ಲ ಒಂದು ಸಭೆ ಮುಖಾಂತರ ಹೇಳ್ತಾ ಇರ್ಬೋದು. ಇದು ಮುಂದಿನ ದಿನಗಳಲ್ಲಿ ಅವರು ಸರಿಪಡಿಸ್ಕೊಂಡೇ ಹೋದರೆ ಸರಿಪಡಿಸ್ಕೊಂಡು ಅಷ್ಟೇ ಅವರು ಇಮಿಡಿಯೇಟ್ ಅವರು ರಾಜೀನಾಮೆಯನ್ನು ಕೊಡಬೇಕಾಗಿದೆ. ಯಾಕೆಂದರೆ ಅಂಬೇಡ್ಕರ್ ವಿರೋಧಿಗಳಿಗೆ ಈ ದೇಶವನ್ನು ಆಳುವಂಥ ನೈತಿಕತೆ ಇಲ್ಲ ಅಂತ ನಾವು ವೈಯಕ್ತಿಕವಾಗಿ ನಮ್ಮ ಆಗ್ರಹ ಅಂತ ನಾವು ಹೇಳ್ತಾ ಇದ್ದೀವಿ. ನಮ್ಮ ಮುಖಂಡರುಗಳು ಕೂಡ ನಾವು ಅದನ್ನೇ ಹೇಳ್ತಾ ಇರುವಂಥದ್ದು. ಅವರು ಯಾವ ಅಡಿಯಲ್ಲಿ ಅವರು ರಾಜ್ಯಭಾರವನ್ನು ದೇಶವನ್ನು ಹಿಡ್ದಿರ್ತಕ್ಕಂಥದ್ದು, ಒಂದು ಅವರು ಮಾತಾಡುವಂಥದ್ದು ಹೆಂಗೆ, ಈ ದೇಶ ಕಂಡಂಥ ಅಪ್ರತಿಮ ವಿಶ್ವ ಕಂಡಂಥ ಅಪ್ರತಿಮ ನಾಯಕ. ಮೊನ್ನೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾ ಇದ್ರು, ಅಂಬೇಡ್ಕರೇ ಹುಟ್ಟಲಿಲ್ಲ ಅಂತಂದರೆ ನಾನೆಲ್ಲೋ ಕುರಿ ಕಾಯ್ಕೊಂಡಿರಬೇಕಾಗಿತ್ತು ಅಂತೇಳಿ. ಅದೆಂಥ ದೊಡ್ಡತನದ ಮಾತು. ಅಂಥ ಒಂದು ವಿಚಾರ ಇವರು ಅರ್ಥ ಮಾಡ್ಕೊಂಡಿಲ್ವ? ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಇವರು ಗೃಹ ಸಚಿವರಾಗಿರ್ತಕ್ಕಂಥದ್ದು ಹೆಂಗೆ ಇದು ಮಾಡ್ತಾರೆ ಸರ್? ನಾವಂತೂ ನೋಡಿ, ನಾವು ವೈಯಕ್ತಿಕವಾಗಿ ನಮ್ಮ ಸಂಘಟನೆ ಮತ್ತು ಪ್ರಗತಿ ಪರವಾಗಿ ನಾವೆಲ್ಲ ಮುಖಂಡರುಗಳು ಒಕ್ಕರಳಿನ ಅಭಿಪ್ರಾಯ, ಅವರು ರಾಜೀನಾಮೆಯನ್ನು ಫಸ್ಟ್ ಕೊಟ್ಟು ಆಮೇಲೆ ಏನಿದ್ರು ಮಾತಾಡಲಿ ಸರ್. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.